ಕುಕ್ಕನೂರು ಪಟ್ಟಣದಲ್ಲಿ 207ನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಛಲವಾದಿ ಸಮುದಾಯದ ಯುವಕರು ಮತ್ತು ಮುಖಂಡರು ಕುಕ್ಕನೂರು ಪಟ್ಟಣದ ವಿದ್ಯಾನಂದ ಗುರುಕಲ್ನಲ್ಲಿ ರುದ್ರಾಶ್ರಮದಲ್ಲಿ 14 ಜನ ಹಿರಿಯ ಜೀವಗಳ 11 ಜನ ಹಿರಿಯ ತಾಯಂದಿರು ಒಟ್ಟು 25 ಜನ ಹಿರಿಯ ಜೀವಿಗಳಿಗೆ ಊಟ ವಿತರಣೆ ಮತ್ತು ಅವರಿಗೆ ಬಟ್ಟೆಗಳನ್ನು ಉಡುಗೊರೆಯಾಗಿ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಯುವ ಮುಖಂಡರು ಲಕ್ಷ್ಮಣ ಕಾಳಿ ಮಾತನಾಡಿ, ಭೀಮಾ ಕೊರೆಗಾಂವ್ ಒಂದು ದಲಿತರಿಗೆ ಜಯ ಕೊಟ್ಟಂತಹ ಒಂದು ಯುದ್ಧ. ಆ ಯುದ್ಧದಲ್ಲಿ ನಮ್ಮ ದಲಿತ ಸಮುದಾಯ ಗೆದ್ದಂತಹ ದಿನದ ಅಂಗವಾಗಿ ರುದ್ರಾಶ್ರಮದಲ್ಲಿ ಇರುವ ನೊಂದ ಜೀವಿಗಳಿಗೆ ಗುರುತಿಸಿ ಅವರಿಗೆ ಬಟ್ಟೆ ಮತ್ತು ಆಹಾರವನ್ನು ಕೊರೆಗಾಂವ್ ಸವಿ ನೆನಪಿಗಾಗಿ ಕಾಣಿಕೆಯಾಗಿ ನೀಡಿದ್ರು. ಅವರಿಗೆ ಆ ಯುವಕ ಬಳಗದವರಿಗೆ ಲಕ್ಷ್ಮಣ್ ಕಾಳೆ ಧನ್ಯವಾದಗಳು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಮಂಜುನಾಥ್ ಮ್ಯಾದರ್, ಮೋದಿನಾ ಸಾಬ್ ಬೇಪಾರಿ ಮತ್ತು ಶಕ್ಷವಳ್ಳಿ ಸಂಕನೂರ್ ಇವರಿಗೆ ನಮ್ಮ ದಲಿತ ಯುವಕರ ಮುಖಂಡರ ಜೊತೆ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಶರಣಪ್ಪ ಕಾಳಿ, ಗುಣೇಶ್ ಬಾ ಬಕ್ಕದ್ಮನಿ, ಫಕೀರಪ್ಪ ಕಾಳಿ, ಸಂತೋಷ್ ಛಲವಾದಿ, ವೀರೇಶ್ ಬಂಕದ್ಮನಿ, ಕುಮಾರ್ ಕಾಳಿ, ಗುಗ್ನೇಶ್ ಕಾಳಿ ಇನ್ನೂ ಅನೇಕ ನಮ್ಮ ಸಮುದಾಯದ ಮುಖಂಡರು ಮತ್ತು ಯುವಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ವರದಿಗಾರರು ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಕ್ಕನೂರ್. minus